ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ನಮ್ಮ ಯೇಸುವೇ, ನಮ್ಮ ದೇವರೇ, ನಮ್ಮ ಒಡೆಯರೇ, ನಮ್ಮ ಸರ್ವಸ್ವವೇ, ನಮಗಾಗಿ ರೊಟ್ಟಿಯ ರೂಪದಲ್ಲಿ ನಿತ್ಯಕ್ಕೂ ನಿರಂತರವೂ ಕಾಯುತ್ತಿರುವ ನಮ್ಮ ಯೇಸುವೇ, ನಿಮಗೆ ವಂದನೆ, ಆರಾಧನೆ, ಮಹಿಮೆ ದೇವ, ಸ್ತುತಿ ಸ್ತೋತ್ರ ಪ್ರಭುವೇ. ಈ ದಿನಕ್ಕಾಗಿ ನಾವು ಈ ದಿನ ಮಾಡಿದ ಎಲ್ಲ ಕೆಲಸ ಕಾರ್ಯಗಳಿಗಾಗಿ ನಿಮಗೆ ವಂದನೆ, ಸ್ತುತಿ ಸ್ತೋತ್ರ ಪ್ರಭುವೇ. ಇದು ನಮ್ಮನ್ನು ಆಶೀರ್ವದಿಸಿರಿ. ಬನ್ನಿರಿ, ನಮ್ಮೊಂದಿಗೆ ತಂಗಿರಿ. ಈ ಸಂಜೆ ಹೊತ್ತಿನಲ್ಲಿ ನಮ್ಮ ಕುಟುಂಬಗಳಲ್ಲಿ ನಮ್ಮೊಂದಿಗಿರಿ. ನಮಗೆ ಬೇಕಾದ ಶಾಂತಿ, ಸಮಾಧಾನ, ಆನಂದವನ್ನ ಕರುಣಿಸಿರಿ. ಪ್ರಭುವಿನ ನುಡಿಗಳನ್ನ ನಾವೀಗ ಆಲಿಸೋಣ. ಅನಂತರ ಪ್ರಭು ಯೇಸು, ನೀತಿಗೆಟ್ಟ ನ್ಯಾಯಾಧೀಶ ಹೇಳಿಕೊಂಡ ಮಾತುಗಳನ್ನು ಕೇಳಿದಿರಲ್ಲವೇ? ಹೀಗಿರುವಲ್ಲಿ ದೇವರು ತಾವಾಗಿ ಆಯ್ಕೆ ಮಾಡಿಕೊಂಡ ಜನರು ಹಗಲು ರಾತ್ರಿ ತಮಗೆ ಮೊರೆ ಇಡುವಾಗ ನ್ಯಾಯ ತೀರಿಸದೆ ಹೋಗುವರೆ? ತಡ ಮಾಡಿಯರೆ ಶೀಘ್ರವಾಗಿ ಅವರಿಗೆ ನ್ಯಾಯ ದೊರಕಿಸಿ ಕೊಡುವರೆಂದು ನಿಮಗೆ ಹೇಳುತ್ತೇನೆ. ಪ್ರಭು ಯೇಸುವೇ, ನಿರಂತರವಾಗಿ ನಾವು ಪ್ರಾರ್ಥಿಸಬೇಕು. ಪ್ರಾರ್ಥನೆಯಲ್ಲಿ ನಿರಾಶರಾಗಬಾರದು, ಪ್ರಾರ್ಥನೆಯನ್ನು ಅರ್ಧದಲ್ಲಿ ಬಿಡಬಾರದು ಎಂಬುದಾಗಿ ಈ ಮೂಲಕ ನುಡಿದಿದ್ದೀರಿ. ಆ ವಿಧವೆಯ ನಿರಂತರ ಕೋರಿಕೆಯನ್ನ